ಸಾರಿ ದಸರಾ ರಜೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀರಾ. ಅದರಲ್ಲಿ ವಿಶೇಷವಾಗಿ 10ನೇ ತರಗತಿ ವಿದ್ಯಾರ್ಥಿಗಳು ಕೂಡ ಭಾಳಷ್ಟು FA1, FA2, SA1 ಹಾಗೂ ಕೆಲವೊಂದು ಕಿರುಪರೀಕ್ಷೆಗಳನ್ನು ಅಟೆಂಡ್ ಮಾಡಿ ತುಂಬಾ ಸುಸ್ತಾಗಿದ್ದೀರ ಅಂತ ನೀವು ಅಂದ್ಕೊಂಡಿದ್ದೀರ. ನಾನು ಎಲ್ಲೋ ಓದಿದ ನೆನಪು, ಮರ ಉರುಳಿತು ಬಳ್ಳಿಯು ಬಾಡಿತು. ಒನ್ಸ್ ಅಗೇನ್ ರಿಪೀಟ್, ಮರವು ಉರುಳಿತು ಬಳ್ಳಿಯು ಬಾಡಿತು ಅನ್ನುವಂತಹ ಮಾತನ್ನು ಒಬ್ಬ ವಿಶೇಷವಾದಂತಹ ವ್ಯಕ್ತಿ, ಮಹಾನ್ ವ್ಯಕ್ತಿಗೆ ಹೇಳಿಕೊಡುವಂತಹ ಮಾತಿದು. ಆ ವಿಶೇಷವಾದಂತಹ ವ್ಯಕ್ತಿ ಯಾರು ಅಂತಂದರೆ, ಭಾರತದ ಇತಿಹಾಸದಲ್ಲೇ ಶ್ರೇಷ್ಠವಾದಂತಹ ಅರ್ಥಶಾಸ್ತ್ರಜ್ಞ, ರಾಜಕೀಯ ನಿಪುಣ, ರಾಜ್ಯಶಾಸ್ತ್ರವನ್ನು ಅರಗಿಸಿ ಕುಡಿದಂತಹ ಮಹಾನ್ ವ್ಯಕ್ತಿ, ಚಾಣಕ್ಯನೆಂದೇ ಹೆಸರಾದಂತಹ ಕೌಟಿಲ್ಯ. ಮೇಲೆ ಗೊತ್ತಿರಬೇಕಲ್ಲ ಈ ವಿಷಯ. ಆ ಕೌಟಿಲ್ಯ ಈ ಮಾತನ್ನು ಯಾರು ಹೇಳಿರ್ಬೋದಂತ, ಇಡೀ ಭಾರತ ದೇಶದಲ್ಲೇ ತನ್ನದೇ ಆದಂತಹ ವರ್ಚಸ್ಸನ್ನು ಹೊಂದಿ ಅಖಂಡ ಭಾರತದ ಕನಸಿಗೆ ತನ್ನದೇ ಆದಂತಹ ಒಂದು ನೀರನ್ನು ಉರಿದು ಹೆಮ್ಮರವಾಗಿ ಬೆಳೆಸಿದಂತಹ ಮಹಾನ್ ಸಾಮ್ರಾಜ್ಯದ ಒಡೆಯನಾದಂತಹ ಚಂದ್ರಗುಪ್ತ ಮೌರ್ಯ. ಆ ಚಂದ್ರಗುಪ್ತ ಮೌರ್ಯನಿಗೆ ಅವತ್ತಿನ ಕಾಲದಲ್ಲಿ ಈ ಒಂದು ವಾಕ್ಯವನ್ನು ಆ ಕೌಟಿಲ್ಯ, ಚಾಣಕ್ಯ, ವಿಷ್ಣುಗುಪ್ತ ಅನ್ನುವಂತಹ ಮಹಾನ್ ಗುರು ಹೇಳಿಲ್ಲ ಅಂತಂದರೆ, ಇವತ್ತಿನ ಇತಿಹಾಸದ ಪುಟಗಳಲ್ಲಿ ಆತನ ಸಾಲುಗಳನ್ನು, ಆತ ಮಾಡಿದಂತಹ ಸಾಧನೆಗಳನ್ನು, ಅಖಂಡ ಭಾರತದ ಒಂದು ಪರಿಕಲ್ಪನೆಯನ್ನು, ಸಾಮ್ರಾಜ್ಯ ಅನ್ನುವಂತಹ ಒಂದು ಶಬ್ದವನ್ನು ನಾವು ನೆನಪು ಮಾಡ್ಕೊಳ್ತಾನೆ ಇರಲಿಲ್ಲ. ಯಾಕಪ್ಪ ಇಷ್ಟೆಲ್ಲ ನಮ್ಮ ಸಾರ್ ಹೇಳ್ತಾ ಇದ್ದಾರೆ, ಯಾಕಿಲ್ಲ? ಹೌದು, ಕಾರಣ ಇದೆ. ಈ ರಜಾ ಹಾಗೂ ದುಡಿಮೆ, ನಾವು ಈ ಒಂದು SLC ಅನ್ನುವಂತಹ ಒಂದು ಪರೀಕ್ಷೆಯನ್ನು ಪ್ರಥಮ ದರ್ಜೆಯಲ್ಲಿ ಪಾಸ್ ಆದ ನಂತರ ಬರುವಂತಹ ನೆಕ್ಸ್ಟ್ ಹಂತಗಳನ್ನೆಲ್ಲ ದಾಟಿ ಒಂದು ಉತ್ತಮವಾದಂತಹ ಅಂಕವನ್ನು ಗಳಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಕೂಡ ಭಾಗಿಯಾಗಿ ನಮ್ಮ ಜ್ಞಾನಾರ್ಜನೆಯಿಂದ ನಾವು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿದ ನಂತರ ನಾವು ಕೂಡ ನಮ್ಮ ಕುಟುಂಬಕ್ಕೆ ಸರ್ವಶ್ರೇಷ್ಠ ಆಗ್ಬೋದಲ್ವಾ? ದುಡಿಯೋದು ಮುಂದೆ ತುಂಬ ಇದೆ. ಅದೇ ರೀತಿಯಾಗಿ ಕಾಲ ಕಳೆಯೋದು ಕೂಡ ತುಂಬಾ ಇದೆ. ಆದರೆ ಈ ಹಂತ ಪ್ರಮುಖವಾದಂಥ. ಯಾಕಪ್ಪ ಇಷ್ಟೆಲ್ಲ ಈ ಸಾರ್ ಹೇಳ್ತಾ ಇದ್ದಾರೆ? ಯಾಕಿಲ್ಲ? ಉದ್ದೇಶ ಇಷ್ಟೇ, ಇಂತಹ ಕನಸನ್ನು ಕಳೆದಂತಹ ನೂರಾರು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ನಮ್ಮ ಶಿಕ್ಷಣ ಇಲಾಖೆ, ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆ 10ನೇ ತರಗತಿಯರಿಗೆ ಒಂದು ವಿಶೇಷವಾದಂತಹ ಕ್ಲಾಸ್ಗಳನ್ನು, ತರಗತಿಗಳನ್ನು ತಗೋತಾ ಇದ್ದಾರೆ. ಮತ್ತೆ ಸ್ಕೂಲಿಗೆ ಹೋಗ್ಬೇಕಾ? ಬರಬೇಡ್ರಿ, ರಜೆ ಮುಗಿಸ್ಕೊಳ್ಳೋಣ. ಆದರೆ ಬರೇ 2 ತಾಸು ಇಲ್ಲಪ್ಪ. ಅದು ಗ್ರಂಥಾಲಯಗಳಲ್ಲಿ ಯಾರಪ್ಪ ಪಾಠ ಮಾಡ್ತಾರೆ? ಅತ್ಯುತ್ತಮವಾದಂತಹ ಶಿಕ್ಷಕರಿಂದ ನಿಮಗೆ ಕಷ್ಟವಾದಂತಹ ನಮಗೆ ಈ ಒಂದು ಸಬ್ಜೆಕ್ಟನ್ನು ಕಷ್ಟಪ್ಪ ಯಾವಪ್ಪ ನಿಮ್ಗೆ ಗೊತ್ತಿರುತ್ತಲ್ಲ, ಇಂಗ್ಲೀಷ್, ಹಾಗೇನು ವಿಜ್ಞಾನ, ಗಣಿತ. ಪ್ರತಿಯೊಬ್ಬರು ಮೈಂಡ್ಸೆಟ್ ಇದೆ ಅದೆಲ್ಲ. ಬಟ್ ಯಾವ ಸಬ್ಜೆಕ್ಟ್ ಕೂಡ ಓದುಗ ವಿದ್ಯಾರ್ಥಿಗಳಿಗೆ ಕಷ್ಟವಲ್ಲ. ಬಟ್ ಕೆಲವೊಬ್ಬರು ಕೂಡ ಅದನ್ನು ನನಗೆ ಅದು ಅರ್ಥ ಆಗ್ತಾ ಇಲ್ಲ, ನನಗೆ ಅದು ಬರಲ್ಲ ಅನ್ನುವಂತಹ ಭ್ರಮೆಯಲ್ಲಿರುವಂತಹ ವಿದ್ಯಾರ್ಥಿಗಳು ಹೇಳಿದಷ್ಟೇ ಪ್ರಯತ್ನ ಪಟ್ಟರೆ ಪ್ರತಿಯೊಂದು ಬರುತ್ತೆ. ಅಂತಹ ಒಂದು ವಿದ್ಯಾರ್ಥಿಗಳಿಗೆ ಹಾಗೂ ನಾನು ಅಚೀವ್ಮೆಂಟ್ ಮಾಡಬೇಕು, ಒಳ್ಳೆಯ ಸ್ಕೋರ್ ತರಬೇಕು, ರಾಜ್ಯಕ್ಕೆ ನಾನು ನಂಬರ್ 1 ವಿದ್ಯಾರ್ಥಿ ಆಗಬೇಕು ಅನ್ನುವಂತಹ ಕನಸುಳ್ಳಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ನಮ್ಮ ಶಿಕ್ಷಣ ಇಲಾಖೆ ಹಾಗೂ ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯ CS DC ಆಫೀಸಿಂದ ಒಂದು ಆದೇಶ ಆಗಿದೆ. ಗ್ರಾಮ ನಮ್ಮ ಲೈಬ್ರರಿಗಳಲ್ಲಿ, ಗ್ರಂಥಾಲಯಗಳಲ್ಲಿ ವಿಶೇಷವಾದಂತಹ ಆನ್ಲೈನ್ ಕ್ಲಾಸ್ ನಡೀತಾ ಇದೆ. ಆ ಕ್ಲಾಸ್ಗಳಲ್ಲಿ ನೀವು ಭಾಗಿಯಾಗಿ
ನಿಮ್ಮ ಒಂದು ಜ್ಞಾನಾರ್ಜನೆ ಹೆಚ್ಚು ಮಾಡಿಕೊಳ್ಳಿ. ಹಾಗೆಯೇ ಆ ಕ್ಲಾಸ್ಗಳಲ್ಲಿ ಹೇಳಿಕೊಡುವಂತಹ ಒಂದು ಪಾಯಿಂಟ್ಗಳನ್ನು ನೋಟ್ ಮಾಡಿಕೊಳ್ಳ್ರಿ. ನೆಕ್ಸ್ಟ್ ಸ್ಕೂಲ್ ಓಪನ್ ಆಗತ್ಲೆ ಅದೇ ಕ್ಲಾಸ್ ರಿಪೀಟ್ ಆಗುತ್ತೆ, ನಿಮಗೆ ಅದು ನೆನಪಾಗ್ತಾ ಹೋಗುತ್ತೆ, ಒಳ್ಳೆಯ ಅಭ್ಯಾಸ ಆಗ್ತಾ ಹೋಗುತ್ತೆ, ಒಳ್ಳೆಯ ಕಲಿಕೆ ಆಗ್ತಾ ಹೋಗುತ್ತೆ. ಈ ರಜೆಯನ್ನು ನೀವು ಸುಮ್ಮನೆ ಸಮಯ ವ್ಯರ್ಥ ಮಾಡಿಕೊಂಡು ನಿಮ್ಮದೇ ಆದಂತಹ ಒಂದು ಆಟ, ನಿಮ್ಮದೇ ಆದಂತಹ ಒಂದು ಕುಚೇಷ್ಟೆಗಳಿಗೆ ವ್ಯರ್ಥ ಮಾಡಲಾರ್ದೆ ದಯವಿಟ್ಟು ಆ ಕ್ಲಾಸ್ಗಳಿಗೆ ಭೇಟಿಯಾಗಿ. ಈ ಒಂದು ಒಂದು ಒಳ್ಳೆಯ ಉದ್ದೇಶದಿಂದ ಈ ಒಂದು ಯೋಜನೆ ಜಾರಿಯಾಗಿದೆ. ಪ್ರತಿಯೊಬ್ಬರು ಕೂಡ ಉತ್ತಮ ಅಂಕವನ್ನು ಗಳಿಸಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ನಿಮ್ಮ